ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಈ ವೆದರ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುವಂತ ರಸಂ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರಸಂ ಪೌಡರ್ನ ಯೂಸ್ ಮಾಡದೆ ಮನೆಯಲ್ಲೇ ಮಾಡುವಂತ ಇನ್ಸ್ಟೆಂಟ್ ರಸಂ ಪೌಡರ್ನ ಹಾಕ್ಬಿಟ್ಟು ತುಂಬಾನೇ ಹೆಲ್ತಿ ಆಗಿರುವಂತ ಈ ಚಳಿಗೆ ಬಿಸಿ ಬಿಸಿಯಾಗಿ ಈ ರಸಂ ಅನ್ನದ ಜೊತೆ ತಿಂತಾ ಇದ್ರೆ ಅಂತೂ ಆಹಾ ಅಂತ ಹೇಳ್ಬೋದು. ಒಂದ್ಸರಿ ಈ ರಸಂ ಮಾಡ್ಕೊಡಿ, ತಿನ್ನೋದಲ್ಲ ಗ್ಲಾಸಲ್ಲಿ ಹಾಕೊಂಡು ಕುಡದೇ ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಕಂಪಲ್ಸರಿ ಆಗಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ನನ್ನ ಹತ್ರ ಮೀಡಿಯಂ ಹಣ್ಣಾಗಿರುವಂತ ಟೊಮೆಟೊ ಇತ್ತು, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಮತ್ತೆ ಒಂದು ನಿಂಬೆ ಹಣ್ಣಿನ ಸೈಜ್ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಟೊಮೆಟೊನ ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಮಿಕ್ಸಿ ಜಾರಿಯಲ್ಲಿ ಟೊಮೆಟೊ ಮತ್ತೆ ಹುಣಸೆ ಹಣ್ಣನ್ನ ಸೇರಿಸ್ಬಿಟ್ಟು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು, ಪ್ಯೂರಿ ತರ ಮಾಡ್ಕೋಬಾರ್ದು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೋಡಿದ್ರ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಯಾವ ತರ ಮಾಡಿದ್ದೀನಿ, ಪೂರ ಪ್ಯೂರಿ ತರ ಮಾಡ್ಕೋಬಾರ್ದು, ಜಸ್ಟ್ ತರಿತರಿಯಾಗಿ ಮಾಡ್ಕೋಬೇಕು. ಯಾಕಂದ್ರೆ ಈ ಟೊಮೆಟೊ ಗೊಜ್ಜಿಂದ ನಾವು ರಸಂನ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಪಕ್ಕಕ್ಕಿಲ್ಲಿ ನಂತರ ಒಂದು ಪಾತ್ರೆ ಮೇಲೆ ಸ್ಟ್ರೈನರ್ ಇಟ್ಬಿಟ್ಟು ಆಲ್ರೆಡಿ ಮಿಕ್ಸಿ ಮಾಡಿರುವಂತ ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಟೊಮೆಟೊ ಗೊಜ್ಜುನ, ಸಾರಿ ಪ್ಯೂರಿ ಅಲ್ಲ, ಟೊಮೆಟೊ ಗೊಜ್ಜು ಹಾಕಿದ್ಮೇಲೆ ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕೊಂಡು ಅದನ್ನ ಕೂಡ ಹಾಕಿ ಸ್ಪೂನಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂತ ಹೋಗಿ. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಂಗೆಲ್ಲ ಕೆಳಗಡೆ ರಸ ಇಳಿತಾ ಹೋಗುತ್ತೆ. ನೋಡಿದ್ರ ಈ ರೀತಿ ನಾನು ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದೀನೋ ಅದೇ ತರನೇ ಮಾಡ್ಕೊಂತ ಹೋಗಿ. ಗ್ಲಾಸ್ ಅಲ್ಲಿ ನೀರು ಹಾಕೊಂತ ಟೊಮೊಟೊನ ನೀಟಾಗಿ ಕ್ಯೂಚ್ತಾ ಹೋಗ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕ್ಯೂಚ್ತಾ ಹೋಗಿ ರಸಂ ಕೆಳಗಡೆ ಇಳಿತಾ ಹೋಗುತ್ತೆ. ನಾನಿಲ್ಲಿ ಕರೆಕ್ಟಾಗಿ ಒಂದು 4 ಗ್ಲಾಸ್ ಅಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ. ಅಂದ್ರೆ ಮಿನಿಮಮ್ ಅಂದ್ರೆ 1 ಲೀಟರ್ ಅಂತ ಹೇಳ್ಬೋದು. ನೋಡಿದ್ರ ಎಲ್ಲವೂ ರೆಡಿ ಆಗಿದ್ಮೇಲೆ ಓನ್ಲಿ ಸಿಪ್ಪೆ ಮತ್ತೆ ಹುಣಸೆ ಹಣ್ಣಿನ ಸಿಪ್ಪೆ, ಟೊಮೆಟೊ ಸಿಪ್ಪೆ ಎಲ್ಲ ಉಳಿದಿದೆ. ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂತೀನಿ. ಈ ಗ್ಲಾಸಿನ ಅಳತೆಯಲ್ಲಿ ನಾನು 4 ಗ್ಲಾಸ್ ಹಾಕಿದ್ದೀನಿ. ನಿಮಗೆ ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕು ಅಂತೇನಿಲ್ಲ, ನೀವು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ನೀರಾಗಬೇಕಾ ಗಟ್ಟಿಯಾಗಬೇಕಾ ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೀವು ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೋಬಹುದು. ಇವತ್ತು ನಾನು ಹೇಳೋ ಪ್ರೋಸೆಸ್ ತುಂಬಾನೇ ಈಸಿ ಅಂತ ಹೇಳ್ಬೋದು. ನಂತರ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗರಿ ಬೇಳೆನ ಹಾಕ್ತಿದ್ದೀನಿ. 1 ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಹಾಕ್ತಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕ್ಬಿಟ್ಟು ಒಂದು 4 ಒಣಮೆಣಸಿನಕಾಯಿನ ಹಾಕಿ, ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಮೆಣಸು ಹಾಕ್ತಿದ್ದೀನಿ. ಎಲ್ಲವೂ ಹಾಕಿದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಬಣ್ಣ ಚೇಂಜ್ ಆಗಬೇಕು ಅನ್ನೋದೇನಿಲ್ಲ, ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದರೆ ಒತ್ತೋಗ್ಬಿಟ್ರೆ ಕಂಪ್ಲೀಟಾಗಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಆರಿಸ್ಕೊಳ್ಳಿ. ಈ ಮಸಾಲೆ ಐಟಮ್ಸ್ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು. ಫಸ್ಟಿಗೆ ಇವನ್ನೆಲ್ಲವೂ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಆದಷ್ಟು ಸಣ್ಣಗೆ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಳ್ಳಿ. ತರಿಯಾಗಿ ಯಾವುದೇ ಕಾರಣಕ್ಕೂ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿದ್ರೆ ಈ ಥರನೇ ಇರಬೇಕು, ಪೌಡ್ರ್ ಥರ ಆಗಬೇಕು. ನಂತರ ಇದಕ್ಕೆ ನಾನು ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗ್ದಿಲ್ಲ, ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಂಡ್ರೆ ಈ ಥರ ಇರುತ್ತೆ ನೋಡಿ ಕನ್ಸಿಸ್ಟೆನ್ಸಿ. ಇವಾಗ ರಸಂ ಪೌಡರ್ ರೆಡಿ ಆಗಿದೆ, ಹೋಮ್ ಮೇಡ್ ರಸಂ ಪೌಡರ್ ರೆಡಿ. ನಂತರ ಆಲ್ರೆಡಿ ಟೊಮೊಟೊ ರಸಂನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2ರಿಂದ 3 ಹಸಿಮೆಣಸಿನಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ನೆಕ್ಸ್ಟು ತೊಳೆದಿರುವಂಥ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಕರಿಬೇವು ಕೂಡ ಹಾಕ್ತಿದ್ದೀನಿ. ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಹೋಮ್ ಮೇಡ್ ರಸಂ ಪೌಡರ್ನ ಕೂಡ ಹಾಕ್ತಾ ಇದ್ದೀನಿ. ಎಲ್ಲವೂ ಹಾಕಿದ ಮೇಲೆ ಇನ್ನೊಂದ್ಸರಿ ಕಲಿಸ್ಕೊಂಡು ಇಲ್ಲಿ ನೀವು ನೋಡ್ಕೊಳ್ಳಿ, ಉಪ್ಪು ಖಾರ ಕರೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಇಲ್ಲೇ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಆಗಿದೆ, ಖಾರ ಕಮ್ಮಿ ಆಗಿದೆ ಅಂತಂದರೆ ನೀವೇನು ಮಾಡಿ, ಸ್ವಲ್ಪ ಮೆಣಸಿನ ಪುಡಿನ ಆ್ಯಡ್ ಮಾಡಿ. ನಾನಿಲ್ಲಿ ಯಾಕೋ ನನಗೆ ಸ್ವಲ್ಪ ಜಾಸ್ತಿ ತಿಕ್ಕಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಕಲಸಿ ಗ್ಯಾಸ್ ಮೇಲೆ ಇಡ್ತೀನಿ. ಗ್ಯಾಸ್ ಮೇಲೆ ಇಟ್ಟ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಕುದಿಸ್ಕೋಬೇಕು. ಈ ಟೊಮೊಟೊ ರಸಂ ಪ್ರಮಾಣ ಏನಿದೆ ಅಲ್ಲ, ಇದು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಎಲ್ಲವೂ ಸೇರಿ 10ರಿಂದ ಒಂದು 20 ನಿಮಿಷ ಆಗುತ್ತೆ ಈ ರಸಂ ರೆಡಿ ಆಗೋಕೆ. ಆಗಲೇ ಹೇಳಿದ್ನಲ್ವಾ, ರಸಂ ಪ್ರಮಾಣ ಸ್ವಲ್ಪ ಕಡಿಮೆ ಆಗಬೇಕು ಅಂತ. ನೋಡಿದ್ರ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ರಸಂನ ನೀಟಾಗಿ ಕಲಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಜಜ್ಜಿರುವಂತ ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಇಂಗ್ ಹಾಕಿ ನೆಕ್ಸ್ಟ್ ಕರಿಬೇವು ಹಾಕಿ ಚೆನ್ನಾಗಿ ಹುರ್ಕೋಬೇಕು.
ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ರಸಂನಲ್ಲಿ ಹಾಕ್ಬಿಡೋದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಇಂಗು ಹಾಕೋದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ, ಕಂಪಲ್ಸರಿಯಾಗಿ ಹಾಕಿ. ರೆಡಿ ಆಗಿರುವಂತ ರಸಂನಲ್ಲಿ ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಹೊಸ ವಿಧಾನದಲ್ಲಿ ರಸಂ ರೆಡಿನೇ ಆಗೋಗುತ್ತೆ. ಈಗ 2 ನಿಮಿಷ ಆಗಿದೆ. ಇವಾಗೆಲ್ಲ ಪರ್ಫೆಕ್ಟ್ ಆಗಿ ಕುದ್ದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಈ ರಸಮು ಪಕ್ಕದಲ್ಲಿ ಸಂಡಿಗೆ, ಹಪ್ಪಳ ಇಲ್ಲ ಉಪ್ಪಿನಕಾಯಿ ಏನಾದರೂ ಇದ್ಬಿಟ್ರೆ ಅಂತೂ ಆಹಾ ಅನ್ಕೊಂತ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಅಂತ. ಈ ಸಿಂಪಲ್ ಟೊಮೊಟೊ ರಸಂ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.